ಮಕ್ಕಳು ಕಣ್ಣೀರು ಒರೆಸೋದಲ್ಲ, ಮಕ್ಕಳಿಗೆ ಆಘಾತ ಬಿದ್ದ ಕಣ್ಣೀರು ತರ್ಸಾಗಲಿ ತಿದ್ದಬೇಕಂತ ಅದೇ ಅಲ್ರಿ. ಅದಕ್ಕಂತ ಹೇಳಿ ನನ್ನ ಮನಸ್ಸು ಗಟ್ಟಿಗೆ ಮಾಡಿಕೊಂಡು ಅವನ್ನ ಅಲ್ಲಿ ಬಿಟ್ಟಿದ್ದೀನಿ ಅಂತೆಲ್ಲ ಹೇಳಿ ತಿದ್ಕೊಳ್ಲಿ ಅಂತೆಲ್ಲ ಹೇಳಿದರೆ ಬಾಬಾ ನೀವಾದರೂ ಅನ್ಕಿತ ಹೇಳಿ ಅಂತೆಲ್ಲ ಹೇಳ್ದೆ. ಅವ್ರ ಅತ್ತೆನೋ ಬೈದು ಬಿಡ್ತಾಳೆ. ಅದು ನನ್ನ ಮಗ ನಿಮ್ಮ ಜೊತೆ ನಿಮ್ಮ ನೆರಳಲ್ಲಿ ಇದ್ದು ಈ ಮನೆಯವ್ರ ಪ್ರೀತಿ ನಿಮ್ಮ ನೆರಳಲ್ಲಿದ್ದು ಹೆಂಗೋ ಅವ್ನು ಹೆಂಡ್ತಿ ಜೊತೆ ಹೊಂದ್ಕೊಂಡು ಹೋದರೆ ಸಾಕು ಅಷ್ಟೇ ಬಾವ ಅಂತೆಲ್ಲ ಹೇಳ್ತಾ, ಸರಿ ಕಣವ ಅದೇ ನನ್ನ ನಿರ್ಧಾರ ಅಲ್ಲ ಚಂಪಾ, ನೀನು ತಿಳಿಸವ, ನಿನ್ನ ಗಂಡನ ಜೊತೆ ಜೀವನ ಮಾಡಿದೆ, ನೀನೇನೇ ನಿರ್ಧಾರ ತೊಗೊಂಡ್ರು ಅದಕ್ಕೆ ನಾನು ಗೌರವಿಸ್ತೀನಿ ಅಂತೆಲ್ಲ ಹೇಳ್ದೆ. ಇಲ್ಲಿ ಅಮ್ಮಮ್ಮ ಏಕೆ ನೀನೇ ಹೇಳ್ತಾ ಇದೆಯಾ, ನಿನ್ನ ಮಗನ ಮನಸ್ಸೊಳಗೆ ಇನ್ನೊಂದು ಅವಕಾಶ ಸಿಕ್ಕರೆ ಸಾಕು, ಅದೇ ತಪ್ಪು ಮತ್ತೆ ಮಾಡ್ತೀನಿ ಅಂತ. ಅತ್ತೆ ನೀವು ಹಂಗೆ ಮಾತಾಡ್ತಿರಂದೆ, ಎಲ್ಲ ಕಡೆ ನನಗೇನೋ ಹಂಗೆ ಕಾಣಿಸ್ತಾ ಇದೆ ಅಂತೆಲ್ಲ ಅಮ್ಮಮ್ಮ ಹೇಳ್ತಾರೆ. ಅಮ್ಮಮ್ಮ ಹೇಳಿದಾಗ ಆವಾಗ ಚಂಪಿ ನೀನು ಹೇಳಿದೆ, ಏನು ಮಾವ ನೀವು ಕೂರಿನ ಕೇಳಿ ಯಾರನ್ನು ಕೋಳಿನ ಕೇಳಿ ಮಸಾಲೆ ಅರಿತಾರೆ ಅಂದಾಗ ಚಂಪಾ ಈಶ್ವರಿ ನಾಲಿಗೆ ಮೇಲೆ ಬಾಯಿ ಮೇಲೆ ಹಿಡ್ತಾ ಇರಬೇಕು. ಏನಕ್ಕಂದರೆ ಚಂಪಾ ಏನು ಕೊಯ್ಸ್ಕೊಳಕ್ಕೆ ಬಂದಿರೋ ಕೋಳಿ ಅಲ್ಲ. ನಿನಗೂ ಮೋಹನಗೂ ಎಷ್ಟು ಅಧಿಕಾರ ಇದೆಯೋ ಚಂಪಾ ಕೂಡ ಅಷ್ಟೇ ಅಧಿಕಾರ ಇದೆ ಈ ಮನೇಲಿ. ಅವಳು ಚಂಪಾನು ಈ ಹಟ್ಟಿ ಸೊಸೆನೆ ಅಂತೆಲ್ಲ ಹೇಳಿದಾಗ ಚಂಪಾ ನೀನು ಹೇಳವ ಅಂತಂದರೆ, ಮಾವ ಅದು ನನಗೆ ಇವ್ರ ಕೂಟೆ ಬಾಳೆ ಮಾಡೋಕ್ಕೆ ಇಷ್ಟ ಇಲ್ಲ ಮಾವ ಅಂತೆಲ್ಲ ಹೇಳ್ದೆ. ಆವಾಗ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇದ್ದೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ಫಸ್ಟ್ ಹೇಳೋಕ್ಕೂ ಮುಂಚೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾಳ. ಇವಾಗ ಆಚೆ ಕಡೆ ಮಾತ್ರ ನಾವು ಗಂಡ ಅಂತ, ಇಲ್ಲಿಗೆ ಬಂದ್ಮೇಲೆ ನೀನು ಯಾರೋ ನಾನು ಯಾರೋ ಅಂತೆಲ್ಲ ಹೇಳಿದ್ದು. ಆಮೇಲೆ ಅವ್ರ ಅತ್ತೆ ಬಂದ ಈಶ್ವರಿ ಮೂರಡಿಗೆ ಔಟ್ ಹೌಸಲ್ಲಿ ಆದರೆ ಜಾಗ ಐತೆ ನಿನಗೆ, ಅದು ಕೂಡ ಜಾಗ ಇಲ್ದಂಗೆ ಮಾಡ್ಬಿಡ್ತೀನಿ ನೋಡು ಅಂತೆಲ್ಲ ಹೇಳಿದ್ದು. ಅದು ಕೂಡ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಹೇಳೆ ಮೂದೇವಿ ಹೇಳೆ ಗಂಡನ ಜೊತೆ ಬಾಳ್ತೀನಿ ಅಂತೆಲ್ಲ ಹೇಳಿ ಅಂತಂದಾಗ, ಇಲ್ಲ ಮಾವ ನಾನು ಇವ್ರ ಕೂಟೆ ಬಾಳೆ ಮಾಡಲ್ಲ ಅಂತೆಲ್ಲ ಹೇಳ್ತಾ, ನಾನು ಇವ್ರ ಕೂಟೆಯಲ್ಲಿ ಬಾಳೆ ಮಾಡಲ್ಲ, ನಾನು ಇವ್ರ ಕೂಟೆ ಬಲವಂತವಾಗಿ ತಾಳಿ ಕಟ್ಟಿಸ್ಕೊಂತೀನಿ ತೆಪ್ಪಾಗಿದೆ ಅಂತೆಲ್ಲ ಹೇಳ್ತಾಳೆ. ನೋಡು ಹೇಳಿದ ಚಂಪಿ ಹೇಳೆ ನಿನ್ನ ಜೊತೆ ನಾನು ಇರ್ತೀನಿ ಅಂತೆಲ್ಲ ಅಮ್ಮಮ್ಮ ಹೇಳಿದ್ದೆಲ್ಲ ಹೇಳಿರ್ತಾರೆ. ಪ್ಲೀಸ್ ಗೋವಿಂದ ಅವ್ರು ಮಾತ್ರ ಏನು ಮಾತಾಡಿರಲ್ಲ. ನೋಡವ್ವ ಕೆಲಸದವಳು ಕೂಡ ಇವನು ಬೇಡ ಅಂತೆಲ್ಲ ಹೇಳ್ತಾ ಇದ್ದಾನ. ಹ್ಞೂ ಕಣೆ, ಅವಳು ಚಂಪಾ ವಿಚಾರದಲ್ಲಿ ನಿಮ್ಮ ಅತ್ತೆ ಏನು ಒಸಿ ಉರಿದ್ಲ, ಹಾಗಾಗಿ ಇವಾಗ ಅವಳನ್ನು ಸೆಟ್ ತೀರಿಸ್ಕೊಳಕ್ಕೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾಳೆ ಕಣೆ ಅಂತೆಲ್ಲ ಹೇಳ್ತಾಳೆ. ಹ್ಞೂ ಕಣವ, ಇವರ ಅವ್ವ ಮಗ ಇಷ್ಟು ಮಾಡ್ತಾರೆ ನೋಡು ಅಂತೆಲ್ಲ ಚಂಪಿಯನ್ನು ನನಗಿಷ್ಟ ಇಲ್ಲ ಅಂತೆಲ್ಲ ಹೇಳಿ ತಾಳಿ ಏನೇ ನನ್ನ ಮಗನ್ನೇ ಬೇಡ ಅನ್ನೋಷ್ಟು ದುರಹಂಕಾರ ಸೊಕ್ಕ ನಿನಗೆ ಅಂತ, ಹಂಗಂದರೆ ನಮ್ಮ ತಮ್ಮ ಕಟ್ಟಿದ ತಾಳಿ ಕೊಟ್ಟು ಬಿಡ್ರಿ ಅಂತ ಚಿತ್ರ ಚಿತ್ರನ ಬೈತಾಳಲ್ಲ, ನಮ್ಮ ತಮ್ಮ ಕಟ್ಟಿರೋ ತಾಳಿ ಕಟ್ಟಿಬಿಡಿ ಅಂತೆಲ್ಲ ಹೇಳ್ಬೇಕಾದ್ರೆ ಆ ಕಡೆಯಿಂದ ಇವರು ಇದನ್ನೆಲ್ಲ ನೋಡ್ತಾನೆ ಇರ್ತಾರೆ. ಅಮ್ಮಮ್ಮ ಮತ್ತು ಗೋವಿಂದ ಮತ್ತು ಶಿವರಾಮೇಗೌಡ ಇವರು 3 ಜನ ಇದನ್ನೆಲ್ಲ ನೋಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದು ಇವಾಗ ಏನು ಹೇಳ್ತಾರೆ ಅಂತಂದರೆ ಸುಮ್ಮನೆ ಇರ್ತಾರೆ. ಏನು ಹೇಳಿದ್ರೆ ಚಂಪಾ ಒಂದೊಂದೇ ಸ್ಟೆಪ್ ಮುಂದೆ ಬಂದು ತಾಳಿ ಬಿಚ್ತಾಳೆ. ತಾಳಿ ಬಿಚ್ಚಿ ಕೊಡ್ತಾಳೆ ಅವ್ರ ಅತ್ತೆ ಕೈಯಾಗ. ಕೊಡೋದೆಲ್ಲ ಕೊಟ್ಬಿಡು ಬಾವ, ಆದಷ್ಟು ಬಿರ್ನೆ ನೋಡು ಅವಳು ಇಷ್ಟ ಇಲ್ಲ ಅಂತೆಲ್ಲ ಹೇಳಿದಾಳಲ್ಲ, ಆದಷ್ಟು ಬಿರ್ನೆ ನನ್ನ ಮಗಳಿಗೂ ಇವ್ರಿಗೂ ಡಿವೋರ್ಸ್ ಕೊಡ್ತಾಳೆ ಸರಿ ಕಣ ಗೋವಿಂದ ಅಂದರೆ ಅವ್ನು ಸರಿ ಕಣಣ್ಣ ಲಾಯರ್ಗೆ ಬರೋಕೆ ಹೇಳಿದ್ನಿ ಅಂತೆಲ್ಲ ಹೇಳ್ತಾನೆ. ಅದೇ ಟೈಮಿಗೆ ಈ ಕಡೆ ತಾಳಿ ಬಿಚ್ಚಿ ಕೊಟ್ಬಿಡ್ತಾಳೆ ಚಂಪಾ ತಾಳಿ ಎಲ್ಲ ಬಿಚ್ಚಿ ಕೊಟ್ಟಾಗ ಇವರಿಗೆ ಖುಷಿ ಅಂದರೆ ಖುಷಿ ಆಗ್ಬಿಡುತ್ತೆ. ನಡಿಗಂಡ್ಲೆ ಇಲ್ಲೇನೈತ್ಲೆ ನಿನಗೆ ಕೆಲಸ ಈ ಮನೇಲಿ ಇರಾಕ ನಿನಗೆ ಅಂತೆಲ್ಲ ಈಶ್ವರಿ ಹೇಳ್ತಾಳೆ. ಈಶ್ವರಿ ಹೇಳಿದಾಗ ಚಂಪಾ ಸುಮ್ಮನೆ ಇರ್ತಾಳೆ. ಚಂಪಾ ಹೋಗ್ತೀನಿ ಹೋಗಲ್ಲ ಅಂತೆಲ್ಲ ಏನೂ ಮಾತಾಡಲ್ಲ. ಚಂಪಾ ಇದನ್ನೆಲ್ಲ ಶಿವರಾಮೇಗೌಡ ನೋಡ್ತಾನೆ ಇರ್ತಾನೆ, ಇದನ್ನೆಲ್ಲ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಅಂತೆಲ್ಲ. ಅವಾಗ ಶಿವರಾಮೇಗೌಡ ಎದ್ದು ಬಂದು ಮಾತಾಡ್ತಾನೆ. ಶಿವರಾಮೇಗೌಡ ನೋಡವ್ವ ಈಶ್ವರಿ, ಮನೆಯಿಂದ ಹೊರಗೆ ಹೋಗ್ಬೇಕಾಗಿರೋದು ಚಂಪಾ ಅಲ್ಲ ನಿನ್ನ ಮಗ. ಬಾವ ಏನು ಹೇಳ್ತಾ ಇದೆ ಅಂದರೆ, ಅಲ್ಲ ಕಣವ ನಿನ್ನ ಮಗ ಬದಲಾಗಿದ್ದಾನೆ, ಒಂದು ಅವಕಾಶ ಹಂಗೆ ಹಿಂಗೆ ಅಂದರೆ ನಿನ್ನ ಮಗ ಯಾವುದೇ ಏನು ಬದಲೇ ಆಗಿಲ್ಲ. ನಿನ್ನ ಮಗ ಒಂದು ಇನ್ನು ಅಹಂಕಾರ ಏನೋ ಜಾಸ್ತಿನೇ ಆಗೈತಿ ಅಂತೆಲ್ಲ ಹೇಳ್ತಾರೆ. ಆವಾಗ ನೋಡವ್ವ ನೀನು ಈ ತಾಳಿ ತೆಗ್ದುಬಿಟ್ಟು ಅಂತ ಹೇಳಿ ನಿನಗೂ ಈ ಅಟ್ಟಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದು ತೆಪ್ಪು. ನೀವಾಗಲೂ ನೀನು ಈ ಮನೆ ಈ ಅಟ್ಟಿ ಸೊಸೆನೆ ಅಂತ ಶಿವರಾಮೇಗೌಡ ಹೇಳಿದಾಗ ಅವ ಮೋಹನ ಅಂತದ ಮೋಹನ ಬಂದು ನೋಡವ್ವ ಹೆಣ್ಮಕ್ಳು ಬರೀ ಹತ್ತಲ್ಲಿ ಇರಬಾರ್ದು, ಹಾಗಾಗಿ ತಗೋ ಅಂತೆಲ್ಲ ಹೇಳಿ ಸರ ಹಾಕ್ತಲ್ಲ ಅವರತ್ತೆ ಚೈನ್ ಸರ.
ಈ ಕಡೆ ಏನೇ ವಿದ್ಯಾ ಬೈದ್ಬಿಡ್ತಾ, ಏನೇ ಚಂಪಿ ಎಷ್ಟು ದುಡುಗ್ಬಿಟ್ಟಿ ನೀನು ಅಂತಂದು ಹೇಳಿದಾಗ, ಅಲ್ಲಕ್ಕ ನೀನೇ ದುಡುಕಿ ಅಂದಮೇಲೆ ನಾನು ದುಡುಕೋದಷ್ಟ ಒಂದು ಹೆಣ್ಮಕ್ಳನ್ನು ಕಣ್ಣೆತ್ತಿ ಸಹ ನೋಡೋದಿಲ್ಲ. ಏನೋ ಒಂದು ಮಾತು ಕೋಪದಲ್ಲಿ ಒಂದು ಮಾತು ಬೈದಾರಂದರೆ ನೀನೇ ಎಷ್ಟು ಆಡ್ತಿದೆಯಲ್ಲ, ಆ ಮನುಷ್ಯನಿಗೆ ನನ್ನ ಮೇಲೆ ಪ್ರೀತಿ ಕಾಳಜಿ ಕನಿಕರ ಏನೂ ಇಲ್ಲ. ಹೆಣ್ಣಿಂದ ಹೋಗಲಿ ಅಂತೆಲ್ಲ ಹೇಳಿ ಎಲ್ಲಿದ ನೋಡು ಅಂತ ಅಮ್ಮಮ್ಮ ಇಬ್ರಿಗೂ ಬೈದ್ಬಿಡ್ತಾಳೆ. ಓಹೋ ಏನು 9 ಗಂಟೆ ಆದ್ರಿಂದ ಇಲ್ಲಿ ಐತಿಯಾ ಅಂತೆಲ್ಲ ಹೇಳಿದಾಗ ಹಲೋ ಅಂತೆಲ್ಲ ಹೇಳ್ತಾ, ರಜಾ ಹಾಕಿನಿ, ಏನು ರಜಾ ಹಾಕ್ಯಾ, ಅವರೇ ಓಡಿಸ್ಬಿಟ್ರೆ ಕೆಲಸದವ್ರು ಅಂತ, ಇಲ್ಲ ರಜಾ ಹಾಕಿದ್ದೀನಿ ಅಂತೆಲ್ಲ. ಹಲೋ ನೀವು ಏನು ಹಲೋ ಅಂತೀರ, ಮತ್ತು ನೀವು ಹಂಗೆ ಕರೆಯೋದಲ್ಲ ಅಂದರೆ ನಾನು ಏನ್ಲೇ ಅಂತ ಕರಿತೀನಿ, ನೀನು ಕೂಡ ಏನ್ಲೇ ಅಂತ ಕರೀತೀಯಾ ಅಂತೆಲ್ಲ ಕೇಳ್ದ. ಕಾರ್ಡ್ ನೋಡಿ ಅಂತೆಲ್ಲ ಹೇಳ್ದೆ. ಅದು ಒಂದು ಮುಖ್ಯವಾದ ಕೆಲಸದ ಮೇಲೆ ಹೊರಗೆ ಹೋಗಿ, ಏನದು ಮುಖ್ಯವಾದ ಕೆಲಸ, ದೊಡ್ಡ ಕೆಲಸ ಅಂತೆಲ್ಲ ಹೇಳ್ದೆ. ಅದು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ, ನೀವು ಬಂದಿರಿ ನನ್ನ ಜೊತೆ ಅಂತೆಲ್ಲ ಕೇಳ್ತಾ, ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಅಂದರೆ ಆ ಸಲ ಇನ್ನೊಂದು ಸಲ ಸ್ಕ್ಯಾನ್ ಆಗಲ್ಲ, ಪದೇ ಸ್ಕ್ಯಾನಿಂಗ್ ಮಾಡಿಸಿದ್ರೆ ಮಗುಗೆ ತೊಂದರೆ ಆಗ್ತೈತಿ ಅಂತೆಲ್ಲ ಹೇಳ್ತಾ, ಅದೇ ಟೈಮಿಗೆ ಈ ಕಡೆಯಿಂದ ಇವ್ರು ಹೇಳ್ತಾರೆ, ಈ ಕಡೆಯಿಂದ ಅಮ್ಮ ನೋಡಪ್ಪ ಮಗಿನ ಫೋಟೋ ಟಿ ವಿಯಲ್ಲೇ ಬರೋದೇ ಹಿಡ್ಕೊಂಬಂದು ನೋಡು ಅಂತೆಲ್ಲ ಹೇಳ್ದೆ. ಖುಷಿ ಪಟ್ಟಿದ್ದೆ. ಫ್ಲ್ಯಾಶ್ ಬ್ಯಾಕ್, ಇಲ್ಲ ಒಂದ್ಸಲ ಮೋಸ ಆಗಿದೆ ಸಾಕು, ಒಂದ್ಸಲ ಬಂದೆ ಯಾರ್ದೋ ಮಗುನ ನನ್ನ ಮಗು ಅಂತೆಲ್ಲ ನಂಬಿಸಿ ಮೋಸ ಮಾಡಿದ್ದೆ ಸಾಕು, ಇನ್ನೊಂದ್ಸಲ ಆ ನಂಬಿಕೆ ಮೋಸ ನನ್ನ ತಡ್ಕೊಳಷ್ಟು ನನಗೆ ಅದು ಇಲ್ಲ, ಅಷ್ಟಕ್ಕೂ ನೀನು ಹೋಗ್ಬಿಡು ಅಂತೆಲ್ಲ ಹೇಳ್ದೆ. ಆಮೇಲೆ ನನಗೆ ಆ ಮಗುಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂದರೆ ವಿದ್ಯೆ ಕುಸ್ತಿ ನೆಲೆಗೆ ಬಿದ್ದುಬಿಡ್ತಾರೆ. ಕುಸ್ತಿ ನೆಲೆಗೆ ಬಿದ್ದಾಗ ಈ ಕಡೆ ಅಮ್ಮಮ್ಮ ಇವರು ಆಟೋ ಬಂದಿರೋದು, ಮತ್ತು ಆಮೇಲೆ ರತ್ನಿ ಬಂದೆ, ರತ್ನಿ ಅಂದರೆ ಏನಂದರೆ ಅದು ವಿದ್ಯಾನ ಆಸ್ಪತ್ರೆಗೆ ಏನಾಯ್ತು ವಿದ್ಯಾಗ ಏನು ಆಗ್ಲವ ಅದೇ ಸ್ಕ್ಯಾನಿಂಗ್ ಅಂತ, ಸರಿ ಚಂಪಿ ಬಾಯಿಲಿ ವಿದ್ಯಾನ ಜೊತೆ ನಾನು ಆಸ್ಪತ್ರೆಗೆ ಹೋಗ್ತೀನಿ ಅಂತೆಲ್ಲ ಅಮ್ಮಮ್ಮ ಅಂತೆಲ್ಲ ಹೇಳಿದೆ. ಈಶ್ವರಿ ಮತ್ತು ಸಾವಿತ್ರಿ ಇಬ್ಬರು ಬಂದು ನೀವ್ಯಾಕೆ ಹೋಗಬೇಕು ಅಂತೆಲ್ಲ ಕೇಳ್ದ. ಅಲ್ಲ ಕಣೆ, ನಿಮ್ಮ ಕೈಲಿ ಒಳ್ಳೇದು ಮಾಡೋದಾದರೆ ಒಳ್ಳೇದು ಮಾಡಿ, ಇಲ್ಲ ಅಂದರೆ ಇಲ್ಲ. ನೀವು ಅವತ್ತು ಸಾವಿತ್ರಿ ನೀನು ಅವತ್ತು ವಿದ್ಯಾನ ಬಗ್ಗೆ ಬೆಳೆದಾಗ ಮಾತಾಡಿದ್ದೆ ಗೊತ್ತಾಗಿಲ್ಲ, ಭದ್ರ ವಿದ್ಯಾನ ಪರವಾಗಿ ಮಾತಾಡಿದ್ದು ಏನೋ ಕುಡ್ದಿರೋ ನಿಶೆಯಲ್ಲಿ ಅಥವಾ ಯಾವುದೋ ಜ್ಞಾನದಲ್ಲಿ ಬೈದಿರ್ಬೋದು, ಇಲ್ಲ ಅಂತ ಹೇಳೋಂಗಿಲ್ಲ. ಅದನ್ನೇ ದೊಡ್ಡದು ಮಾಡ್ಕೊತ ಹೋಗೋಕ್ಕಾಗುತ್ತೆ, ಸುಮ್ಮನೆ ಇರ್ರಿ, ಒಳ್ಳೇದು ಮಾಡೋಕ್ಕಾದ್ರೆ ಮಾಡಿರಿ, ಇಲ್ಲಾಂದರೆ ಇಲ್ಲ. ಆ ಸಲ ಹೇಳ್ದಂಗೆ ಏನಾದರೂ ಸುಳ್ಳು ಹೇಳ್ಬಿಟ್ರೆ ಅದಕ್ಕೆ ನಾನೇ ಹೋಗ್ತೀನಿ ಸ್ಕ್ಯಾನಿಂಗ್ಗೆ ಅಂತೆಲ್ಲ ಅಮ್ಮಮ್ಮ ಹೇಳ್ತಾರೆ. ಈ ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇರ್ಬೇಕಾದ್ರೆ ಟ್ವಿನ್ಸ್ ಇದಾವೆ ಅಂತೇಳಿ ಗೊತ್ತಾಗುತ್ತೆ. ಟ್ವಿನ್ಸ್ ಇದಾವೆ ಅಂತೇಳಿ ಗೊತ್ತಾದಾಗ ಆವಾಗ ಅಮ್ಮಮ್ಮ ನಿಮ್ಮ ಮೊಮ್ಮಗಳ ಹೊಟ್ಟೆಯಲ್ಲಿ 2 ಅವಳಿ ಜವಳಿ ಇದಾವೆ, ಒಂದು ಕೆಲಸ ಮಾಡಿ ಅವಳಿ ಜವಳಿ ಇದಾವೆ ಅಂತ ಅವ್ಳಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗ್ಬಾರ್ದು. ಏನು ನಮ್ಮಮ್ಮ ಅಂದರೆ ಕಣೆ ಅವಳಿಗೂ ಈ ಕಡೆ ಗಂಡನಿಂದನೂ ಪ್ರೀತಿ ಸಿಕ್ಕಿರಬೇಕು, 2 ಮಗು ಅನ್ನೋದು ಖುಷಿ, 2 ಖುಷಿ ನನ್ನ ಮೊಮ್ಮಗಳಿಗೆ ಒಂದೇ ಸಲ ಸಿಗಬೇಕು, ಹಾಗಾಗಿ ನೀನು ಎಲ್ಲ ಹೇಳೋದೇನು ಅವಶ್ಯಕತೆ ಇಲ್ಲ ಅಂತೆಲ್ಲ ಹೇಳ್ದಾಗ. ಇದು ನಾಳೆ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಚೆನ್ನಾಗಿದೆ ನಾಳೆ ಎಪಿಸೋಡಲ್ಲಿ. ಈ ಕಡೆ ಭದ್ರಾ ಇದ್ದಾನಲ್ಲ, ನಾಳೆ ಚೆನ್ನಾಗಿದೆ ಎಪಿಸೋಡು.